ಕೂತ್ಕೊಳ್ಳ ಆಗ ಬಂತು ಇವರು ಮಗನಿಗೆ ನಂಬರಿಗೆ ಹಾಕ್ತೋ ಆಗ ಬಂದು ಈಗ ಮರಕ್ಕೆ ಚಿನ್ನವನ್ನೇ ತುಂಬಿಕೊಡ್ತಾ ಇದ್ದಾಳೆ. ಯಾರು? ಭಾವನಗರದ ಬಾಲೆ ಆಶೀರ್ವಾದ ಮಾಡಿ ನಮಗೆ ಮಕ್ಕಳನ್ನೇ ಮಾಡಿದ್ದ ಅವರು ಈ ಚಿನ್ನ ಬೆಳ್ಳಿ ನಮ್ಗೆ ಬೇಕಿಲ್ಲ ತಾಯಿ, ಮುಖ ತುಂಬ ನೋಡಿದ್ಯಾದರೆ ಮಕ್ಕಳನ್ನ ಬಂದೆ ನೀನು ಹೋಗುದು. ವಿಷ್ಣು ಭಕ್ತರು ಓಂ ನಮೋ ನಾರಾಯಣ ಗೋವಿಂದ ಭಿಕ್ಷಾ ಅಂತ ಹೋದಂತೆ ಅವರಿಗೂ ಅದನ್ನೇ ಕೊಟ್ಟಿದ್ದಾಳೆ. ಆ ವಿಷ್ಣು ಭಕ್ತರು ಸಹ ಇಲ್ಲಮ್ಮ ನಿನ್ನಲ್ಲಿ ಸಂತಾನ ಬರಲಿಲ್ಲ, ನಾವು ಸ್ವೀಕರಿಸಿಲ್ಲ ಅವರು. ಆ ದಿವಸ ಪಕ್ಕದ ಮನೆಯಲ್ಲಿ ತಳಿತರನ್ನು ಹಸಿರು ಚಪ್ಪರವನ್ನು ಹಾಕಿದ್ದಾರೆ. ಗುರು ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮರು, ಬಂಧುಗಳು ಬಂದಿದ್ದಾರೆ. ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾ ಇದ್ದಾರೆ. ಈ ಭಾವನದ ಬಾಲೆ ಹಣ್ಣು ಹಂಪಲುಗಳು, ಮುತ್ತು ರತ್ನಗಳು, ಹೂವುಗಳು ಎಲ್ಲವನ್ನು ತೆಗೆದುಕೊಂಡು ಹೋಗುವಾಗ ಆಕೆಯನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ನೀನು ಒಳಗಡೆ ಬರಬೇಡ, ಮಕ್ಕಳಾಗುವುದಿಲ್ಲ, ಪೂಜೆ ಭಂಗವಾಗುತ್ತೆ ಎಂಬುದಾಗಿ ಅಲ್ಲೇ ನಿಲ್ಲಿಸಿಕೊಂಡಂತೆ ಓಡಿ ಬಂದು ಈ ತಾಯಿ ಆ ಮಂಚದ ಮೇಲೆ ತನ್ನ ಜಡೆಯನ್ನು ಒದರಿ ಮಗುವಾಗಿ ಮಲಗಿದರು. ಯಜಮಾನ ಬಂದು ನೋಡಿದ್ರು, ಏಕೆ ಈ ದಿವಸ ಈ ರೀತಿ ನಮ್ಮ ಮನೆಯವರು ಚಿತ್ತಾಕ್ರಾಂತರಾಗಿದ್ದ ಉಪದೇಶ ಮಾಡಿರುತ್ತೆ. ಸ್ವಾಮಿ, ನಾವಿರುವುದು ಬೇಡ, ನಡೀರಿ, ಅಪಮಾನವಾಗಿದೆ, ಮಕ್ಕಳಿಲ್ಲ ಎಂಬ ಚಿಂತನೆ ಗುರಿ ಮಾಡಿದ್ದಾರೆ, ಸಭೆಯಲ್ಲಿ ಸೇರಿಸ್ತಾ ಇಲ್ಲ ಅಂದಾಗ ದಾಸರನ್ನು ಕರೆಯಿಸಿ ಆ ಪೂಜೆ ಮಾಡಿ ಅವನಿಗೆ ನೈವೇದ್ಯನ ಎಡೆಯನ್ನು ಇಟ್ಟು, ಅಯ್ಯ ದಾಸಪ್ಪ, ಈ ನನ್ನ ಪ್ರದೇಶದಲ್ಲಿ ಅಕ್ಕಪಕ್ಕದ ಹಳ್ಳಿ ಮಂದಿಗಳಿಗೂ ಸಹ ಭೂಮಿಯಲ್ಲಿ ಬೆಳೆ ಬರಲಿ, ಸ್ತ್ರೀಯರು ಪುರುಷರಿಗೆ ಸಂತಾನ ಫಲವಾಗಲಿ, ಹಸು ಪ್ರಾಣಿಗಳಿಗೆ ಫಸಲು ಬರಲಿ ಎಂಬುದಾಗಿ ವಾಗ್ದಾನ ಮಾಡಿ ಆ ಪ್ರಾರ್ಥನೆ ಮಾಡಿದಂತೆ ನಮಗೆ ಕೊಟ್ಟಂತ ಮಗುವಿನದಷ್ಟು ಬಂಗಾರವನ್ನು ಭಗವಂತನಿಗೆ ಕೊಟ್ಬಿಡ್ತೀವಪ್ಪ ತಿರುಪತಿ ವೆಂಕಟಾಚಲನಿಗೆ ಎಂದಾಗ ಆತ ಸಂತೋಷವಾಗಿ ಪೂಜೆ ಮಾಡಿದ. ಆ ಪುಷ್ಪವನ್ನು ತೆಗೆದು ಮಹಾತಾಯಿಯ ಮುಡಿಗೆ ಮುಡಿಸಿ ಅಲ್ಲಿದ್ದಂತ ಫಲವನ್ನು ಕೊಟ್ಟು ಸ್ನಾನ ಮಾಡಿಸಿ ನವ ಗರ್ಭಿಣಿಯಾಗಿ ಶುಕ್ರವಾರ ರಾತ್ರಿ ಶನಿವಾರ ಬೆಳಿಗ್ಗೆ ಬ್ರಾಹ್ಮಿ ಲಗ್ನದಲ್ಲಿ ಗಂಡು ಮುಗಿ ದಿನವಾಗಿ ವೆಂಕಟೇಶ ಎಂಬುದಾಗಿ ನಾಮಾಂಕಿತ ಮಾಡಿ ಹರಿಸೇವೆ ಗುರುಸೇವೆ ಮಾಡಿ ದುಡಿದಂತ ಹಣವನ್ನು ತಂದು ತಿರುಪತಿಯಲ್ಲಿ ಬಂದಿದ್ದಾರೆ. ಸ್ವಾಮಿ, ನಾವು ಕೃತಾರ್ಥರಾದವು, ಈ ನಿಮ್ಮ ಅದಕ್ಕೆ ತಿಳಿಸ್ತಾ ಇದ್ದೇನೆ. ಇದಾಗಿ ಮಗುವನ್ನು ಮಲಗಿಸಿ ಆ ಚಿನ್ನವನ್ನು ಅಲ್ಲಿಗೆ ಇಟ್ಟು ರಥವನ್ನು ಭಕ್ತಿ ನಿಲ್ಲಿಸಿದ್ದಾರೆ. ಯಾರು ಯಾಕೆ ಎಲ್ಲ ಸಾಕಾರ ನಿಮ್ಗೆ ಇನ್ನೂ ಚಿಂತೆ ಮಾಡ್ತಾ ಇದ್ದೀವಿ. ತಿರುಪತಿ ವೆಂಕಟ ಪುಣ್ಯ ಚರಿತ್ರೆಯಲ್ಲಿ ಕುಲದೇವತೆಗಳ ಆಶೀರ್ವಾದವೆಂಬುದಾಗಿ ನಾವು ಶುಭವನ್ನು. ಈಗ ರಾಜ ವಿಕ್ರಮ ತನ್ನ ಅರಮನೆಯಲ್ಲಿ ಉಚ್ಚನಾಪಟ್ಟಣದಲ್ಲಿ ಸರಿ ಸಾಮ್ರಾಜ್ಯವನ್ನು ಹೊಂದಿ ಸತ್ಯ ಧರ್ಮವನ್ನು ಬೋಧನೆ ಮಾಡುತ್ತಾ ಭಕ್ತಿಯಿಂದ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಉಚ್ಚನಾಪಟ್ಟಣದಲ್ಲಿ ಯಾವ ರೀತಿಯಾಗಿ
ಸಂತೋಷವಾಗಿದೆ ಉಜ್ಜನಾಭರಣ. ಇತ್ತಲ್ಲ ಓರ ಬ್ರಾಹ್ಮಣ 6 ಶಾಸ್ತ್ರ 18 ಪುರಾಣ 64 ವಿದ್ಯೆಗಳನ್ನು ಅಧ್ಯಯನ ಮಾಡಿ ಅಹಂಕಾರ ತನ್ನ ಗ್ರಾಮದಲ್ಲಿ ತಾನೇ ಕೋಪಗೊಂಡನಾಗಿ ಗುರು ಹಿರಿಯರಿಗೆ ವಂದಿಸದೆ ಒಂದಕ್ಕೆ 10 ಪಟ್ಟು ಉದ್ಯೋಗದಲ್ಲಿ ಸಂಪಾದನೆ ಮಾಡಿ ನಾನೇ ಎಂಬ ಅಹಂಕಾರದ ವ್ಯಕ್ತಿಯಂತ ಬ್ರಾಹ್ಮಣ ಆ ಪೇಟೆ ಬೀದಿಗೆ ತನ್ನ ಉದ್ಯೋಗಕ್ಕೆ ಹೋಗ್ತಾ ಇದ್ದಾನೆ. ಪಂಚಾಂಗ ದರ್ಭ ಶಯನವನ್ನು ಹಿಡಿದುಕೊಂಡು ಯಾವ ಅರಣ್ಯದಲ್ಲಿ ಕಡು ಬಡವರು, ಅನಾಥರು, ಅಂಗಹೀನರು ಅವರು ದುಡಿದಂತ ಉದ್ಯೋಗದಲ್ಲಿ ಬಂದಂತ ಹಣವನ್ನ ಕೂಡಿಟ್ಟು ಎಲ್ಲರೂ ಸಹ ಹಸಿರು ಚಪ್ಪರವನ್ನು ಹಾಕಿ ಬಾಳೆಯ ಕಂಬವನ್ನು ತಂದು ಹೂವು ಅಲಂಕಾರ ಮಾಡಿ ಮಂಟಪ ನಿರ್ಮಾಣ ಮಾಡಿ 9 ನವಗಳ ಪತ್ರೆ ವಸ್ತು ಧಾನ್ಯವನ್ನು ಇಟ್ಟು 1, 8, 9 ಮೆಟ್ಟಿಲನ್ನು ಮಾಡಿ ಅದರ ಮೇಲೆ ಪರಮಾತ್ಮನ ಬಿಂಬವನ್ನು ವಿಗ್ರಹವನ್ನು ಇಟ್ಟು ಹಣ್ಣು ಹಂಪಲನ್ನು ಇಟ್ಟು ದೀಪ ಧೂಪಗಳನ್ನು ಇಟ್ಟು ಅಡಿಗೆಯನ್ನು ಮಾಡಿದ್ದಾರೆ. ಇದು ಬಗ್ಗೆ ಊಟ ಇವತ್ತಿಲ್ಲ ಹಂಗೆ. ಆದರೆ ಊಟ ಮಾಡದೆ ಹಾಗೆಯೇ ಕುಳಿತಿದ್ದಾರೆ. ಯಾಕೆ ಇಲ್ಲೆಲ್ಲ ಊಟ ಮಾಡ್ತಾರೆ, ನಾವು ಬರುತ್ತಿದ್ದಾಗ ಊಟ ಮಾಡ್ತಾರೆ. ಏಕೆಂದ್ರೆ ಗುರುಗಳು ಬರಲಿ, ಯಾವುದೇ ಪೂಜೆ ಮಾಡುವಂತ ಅರಿಕತ ದಾಸರು ಬರಲಿ, ಬ್ರಾಹ್ಮಣ ವೈಷ್ಣವರು ಬರಲಿ, ನಾವು ಮಾಡಿದಂತ ಈ ತಳಿಕೆಯನ್ನು ದೇವರಿಗೆ ತೋರಿಸಿ ಅವರು ಊಟ ಮಾಡಲಿ, 1 ಗಂಟೆ ಕಥೆಯನ್ನು ಮಾಡಲಿ, ಆನಂತರ ಎಲ್ಲರೂ ಊಟ ಮಾಡುವಂತಿದ್ರು. ಆ ಬ್ರಾಹ್ಮಣ ಸಮಯಕ್ಕೆ ಸರಿಯಾಗಿ ಬಂದಿದ್ದಾನೆ. ಎಲ್ಲರೂ ಸಹ ಇದು ನಿಂತು ಬ್ರಾಹ್ಮಣನಿಗೆ ನಮವನ್ನು ಮಾಡುವುದಾಗಿ ಸಾಷ್ಟಾಂಗ ಮಾಡುತ್ತಿದ್ದರು. ಆತ ನೋಡ್ತಾನೆಲ್ಲ ಮೇಲಿದ್ದಾನೆ. ಇಷ್ಟು ಜನ ಅಲ್ಲಿ ಸಾಷ್ಟಾಂಗ ಋತು ನಮಸ್ಕಾರ ಆಗ್ತಾ ಇದ್ದಾರೆ. ಈತ ಅವರನ್ನ ಬದಲಾಯಿಸಿ ಹೋಗ್ತಾ ಇದ್ದಾನೆ. ಸ್ವಾಮಿ ಬ್ರಾಹ್ಮಣರೇ ನಿಲ್ಲಿ ನಿಲ್ಲಿ ಎಂಬುದಾಗಿ ಮುಗಿದವನಿಗೆ ಪ್ರಜ್ಞಾನಿಗಳಾಗಿದ್ದಾರೆ. ಓರ್ವ ಅಂಗೈನ ಕಾಲಿಂದ ಪುರುಷ ದಡಾರನೆ ತನ್ನ ಪಾದ ಮೇಲೆ ಬಿದ್ದು ಹೊರಡ್ದ, ಸ್ವಾಮಿ ಬ್ರಾಹ್ಮಣರೇ ನೋಡಿ ಅಂತ. ಆಗ ಕಡೆ ನೋಡಿದಂತೆ ಯಾರಿಗೂ ಯಾಕಪ್ಪ ಸ್ವಾಮಿ, ನಾನಾ ಸಂಧ್ಯಾರ್ಜನೆ ಮಾಡಿದ್ದೀವಿ, ಭಕ್ತಿಯಿಂದ ಅಡಿಗೆ ಮಾಡಿದ್ದೀವಿ, ದೇವರಿಗೆ ಪೂಜೆ ಮಾಡಿದ್ದೀವಿ, ನೈವೇದ್ಯ ಮಾಡಿ, ನೀವು ಊಟ ಮಾಡಿ, 1 ಗಂಟೆ ಕಥೆ ಮಾಡಿ ಸ್ವಾಮಿ, ಆನಂತರ ನಾವು ಊಟ ಮಾಡ್ಕೊತೀವಿ ಇರುತ್ತೆ ಅಂತ ಹೇಳಿದ. ನಾನು ಬ್ರಾಹ್ಮಣ, ಶುದ್ಧ ಬ್ರಾಹ್ಮಣ, ನೀವು ಮಾಡೋ ಊಟವನ್ನು ನಾವು ನಡೆಸುವುದಿಲ್ಲ. ನಾನಾ ಜಾತಿಯು ನಾನಾ ಕುಲದವರು ಮಡಿ ಮನೆಗೆ ನಿಮ್ಮಲ್ಲಿಲ್ಲ ಅಂದ್ರು. ಇವನೊಬ್ಬನೇ ಬ್ರಾಹ್ಮಣ ಇದ್ದಾರೆ, ಎಲ್ಲಿ ಬಿಡುತ್ತಾರೆ ಕಾಲದಲ್ಲಿ. ಅದೇ 1 ಮೂಟೆ ಸೋನ ಕೊಟ್ಬಿಟ್ಟು 5,000 ದುಡ್ಡು ಕೊಟ್ಬಿಟ್ರೆ ಎಲ್ಲ ತಗೊಂಡೋಗ್ತಾರೆ. ಊಟ ಮಾಡೋಕೆ ಏನಾಗಿದೆ? ಅಹಂಕಾರ ಪಟ್ಟಂತ ಬ್ರಾಹ್ಮಣ ಹುಡುಗರ 12 ಗಂಟೆ ಆಯ್ತು, 3 ಗಂಟೆ ಆಯ್ತು, ಸಾಯಂಕಾಲ ಆಯ್ತು, ಏನು ಹೊತ್ತು ಮುಳುಗಿದ್ದು. 6 ಗಂಟೆಗೆ ಹೋಗುವ ಲಗ್ನ ಕತ್ತಲಾಯಿತು. ಎಲ್ಲರೂ ಸಹ ಶನೇಶ್ವರ ಸ್ವಾಮಿ ಸ್ತ್ರೀಯರಾಗಿ ಬರುವೆಯೋ, ಜಂಗಮನಾಗಿ ಬರುವೆಯೋ, ಸರ್ಪನಾಗಿ ಬರುವೆಯೋ, ಯಾವ ಪ್ರಾಣಿಗೆ ಬಂದು ಬರುವೆಯೋ ನಮಗೆ ಗೊತ್ತಿರೋದಿಲ್ಲ. ಹೊತ್ತು ಹುಟ್ಟುವ ತನಕದಲ್ಲಿ ಇರ್ತೀವಿ ನಾವು. ನಿನ್ನ ದರ್ಶನವಾಗಬೇಕು, ನಮ್ಮ ಪ್ರಸಾದವನ್ನು ಸ್ವೀಕರಿಸಬೇಕು, ಆನಂತರ ನಾವು ನಮ್ಮ ಮನೆಗೆ ತಿರುತ್ತೇವೆ ಎಂಬುದಾಗಿ ಆ ದೇವರನ್ನ ಭಕ್ತಿಯಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಪಾಪ ಕೂತ್ಕೊಂಡೆ ಮಂಗಳಾರತಿ ಮಾಡಬೇಕು. Thank you.
ಅಂದರಂತೆ ಮಕ್ಕಳೆಲ್ಲವೂ ಹಸುವಿಂದ ಮಲಗಿದ್ದಾರೆ ಎಂಬುದಾಗಿ ಅವನಿಗೂ ಸಹ ಅವನಿಗೆ ಬೆಳಗಿನ ಜಾವ ಶುದ್ಧ ಸ್ನಾನ ಮಾಡಿ ಜೋಳಿಗೆ ನೀಡುವಂತ ಪರಿಸ್ಥಿತಿ ಬ್ರಾಹ್ಮಣರಿಗೆ ಉಜ್ಜನಾಪಟ್ಟಣಕ್ಕೆ ಬಂದ ಮನೆಗಳಲ್ಲಿ ಬಾಗಿಲು ನಿಂತುಕೊಂಡು ಆತ ಅಮ್ಮ ತಂದೆ ತಾಯಿಗಳೇ ಭಿಕ್ಷಾ ಅಕ್ಕಿ ಕುಡಿ ಬೇಳೆ ಸ್ನಾನ ಮಾಡಿ ಎಂಬುದಾಗಿ ಆ ಮನೆ ಮುಂದೆ ನಿಂತು ಉಜ್ಜನಾಪಟ್ಟಣದಲ್ಲಿ ಬ್ರಾಹ್ಮಣ ಭಿಕ್ಷೆ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲೂ ಬಡತನವಾಗಿದೆ, ಇಡೀ ಅನ್ನ ಬೇಳೆ ಪುಡಿ ಏನಾದರೂ ಕೊಡ್ತಿಲ್ಲ, ಮಕ್ಕಳು ಸಾಕಬೇಕಾಗುತ್ತೆ. ಎಲ್ಲರೂ ಸಹ ಅವರ ಮನೆ ಬಾಗಿಲು ಬದ್ಧಪಡಿಸಿದ ವಿನಃ ಬ್ರಾಹ್ಮಣರಿಗೆ ಯಾವ ಅಕ್ಕಿ ಬೇಳೆ ಪುಡಿ ಎಲ್ಲವನ್ನೂ ಕೊಡಲಿಲ್ಲ. ಓಡೋಡಿ ಹೋದ್ರು ಪ್ರಭುಗಳು ಅರಮನೆಗೆ. ನೋಡಿ, ವಿಕ್ರಮರಾಜನಿಗೆ ಜಯವಾಗಲಿ ಶುಭವಾಗಲಿ ಎಂದು ಬ್ರಾಹ್ಮಣರು ಹುಡುಕ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಯಾವ ಪ್ರಭುಗಳು ನೋಡಿದ ವಿಕ್ರಮಾದಿತ್ಯರು ಯಾರು ಬ್ರಾಹ್ಮಣರು, ಗುರು ಜ್ಯೋತಿಷಿಗಳು, ಇವರಿಗೆ ಮಂತ್ರ ವೇದವಿದೆ, ಏಕೆ ಈ ರೀತಿ ನೀವು ಕಣ್ಣೀರಿಡ್ತಾ ಇದ್ದೀರಿ ಎಂಬುದಾಗಿ ಬಂದು ಅವರ ಕಣ್ಣನ್ನು ಒರೆಸಿ ಅವರಿಗೆ ಕ್ಷೀರ ಗೋಮಾತೆ ಹಾಲನ್ನ ಬಿಸಿ ಮಾಡಿ ಗೋಡಂಬಿ ದ್ರಾಕ್ಷಿ ಅದನ್ನು ಕೊಡಿ, ಇಲ್ಲಿ ನನಗೆ ನೀರು ಕೊಡಿ, ಗೊತ್ತಿದ್ದಂಗೆ ಗೋಡಂಬಿ ಮಾಡ್ಬೋದು. ಗೋಡಂಬಿ ಮಾಡ್ಬಿಡಿದ್ರೆ ಹೊರತು ನೀರು ಕುಡಿತೀರಾ, ಹಾಲು ಕುಡಿತೀರಾ, ಗೋಡಂಬಿ ದ್ರಾಕ್ಷಿ ತಿಂತೀರಾ, ರೋಟಿ ತಿಂತೀರಾ, ಇದ್ರಲ್ಲಿ ತಿಂತೀರಾ, ಏನು ಕೇಳ್ತಾ ಇಲ್ಲ. ಫೋಟೋ ರೆಡಿ ಮಾಡಿ, ಫೋಟೋ ರೆಡಿ ಮಾಡಿ, ಫೋಟೋ ರೆಡಿ ಮಾಡಿ. ನಾನು ವರ್ಷ ಹೋಗ್ಕೊಂಡಿದ್ದೇನು ಕಾತೆ ಯಾಕೆ ಈಗಿನ ತಪ್ಪಿಲ್ಲ ತಲೆಗೆ ನೀವು ಬ್ರಾಹ್ಮಣರಿಗೆ ಹಸು ನೊಂದಿದ್ರು ಬ್ರಾಹ್ಮಣರು ಅಂತೇಳಿ ಆ ಕೂಟು ಕೊಟ್ಟು ಸಂತೋಷಪಡಿಸಿ, ಮಂತ್ರಿ ಇವರಿಗೆ ಪುಡಿ, ಲವಣ, ಹಣ್ಣುಗಳು, ಅಕ್ಕಿ ಬೇಳೆ ಮತ್ತೆ ವಸ್ತ್ರಗಳು, ಇವರ ಮಡಿದಿರಿಗೆ ವಸ್ತ್ರಗಳು, ಮಕ್ಕಳಿಗೆ ವಸ್ತ್ರಗಳು ಎಲ್ಲವನ್ನೂ ಸಿದ್ಧಪಡಿಸಪ್ಪ ಅಂತೇಳಿ ವಿಕ್ರಮಾದಿತ್ಯರು ದಾನ ಮಾಡಿದ್ದಾರೆ. ಯಾವ ಬ್ರಾಹ್ಮಣರಾದರೂ ಎಲ್ಲ ಸರ್ವ ಗಂಟನ ತಲೆಮರೆಗಳು ಆಗಂದ್ರಪ್ಪ ಇತ್ತು, ಶನೇಶ್ವರ ಸ್ವಾಮಿ ನಿಮ್ಮ ಸೇವೆ ಖಂಡಿತ ಮಾಡ್ತೀನಿ, ನನ್ನ ಶತ್ರುಗಳು ಕಥೆ ಮಾಡಿಸಿದ ಯಾರೇ ಹರಿಜನ ಗಿರಿಜನವಾಗಿ ಕಥೆ ಮಾಡ್ತೀನಿ, ಅವರ ಮನೆಯಿಂದ ವಸೂಲಿ ಮಾಡ್ತೀವಿ. ಅದಕ್ಕೆ ನಾವು ಇಲ್ಲಿ ಬಂದು ಊಟ ಮಾಡೋದು, ನಮಗೆ ಬೇಕಾದ ಸಿಕ್ಕಿನೆಲ್ಲ ಮಾಡಿಸ್ಕೊಂಡ ಗಾಣಿಗೆ ಸ್ವಲ್ಪ
ಇನ್ ಮುಂದಿನ ವರ್ಷಕ್ಕೆ ಆಗ ಅಡಿಗೆ ಸ್ವಲ್ಪ ಸಾಧ್ಯ ಕೊಡಿ. ಒಳ್ಳೆಯದಾಗಲಿಲ್ಲ. ಶುಭ ಕೋರ್ಸ್ತೀನಿ ಸ್ವಾಮಿ. ಎಲ್ಲವನ್ನು ನನಗೆ ಕರುಣಿಸುತ್ತಂತೆ, ಇದನ್ನು ದೂರ ಮಾಡಬೇಡ ಎಂಬುದಾಗಿ ಆ ಕೈ ಮುಗಿದು ಗಂಟನ್ನು ಹೊತ್ಕೊಂಡು ಶನಿದೇವರನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಈಗ ಬಂದಿದ್ರ 2 ಗಂಟೆ ಟೀ ಬಿಟ್ಟಾಗ ಆ ಮಡ್ ಮೇಲೆ ಹೋಗಿ ಮಾತಾಡ್ಬಿಡ್ತೀನಿ. ಹೌದು ಅವಾಗ ಯಾರು ಕಳ್ಸಲ್ಲ. ಆಮೇಲೆ ನೀವೆಲ್ಲರೂ ಹೋಗಿ ಮನೆ ಕಡೆ ನಿಮ್ಮನ್ನು ಮಾತಾಡ್ಸಲ್ಲ.
ಮಧ್ಯ ದಯವಿಟ್ಟು ಭಕ್ತಿಯಿಂದ ಇನ್ನು ವರ್ಷಕ್ಕೆ ನೀವು ಸಿಗೋದು ನಮ್ಗೆ ಇನ್ನಿಂದ ವರ್ಷಕ್ಕೆ ಜನ್ಮಕ್ಕೂ ನಿಮಗೆ ಸಿಗೋದು. ದಯವಿಟ್ಟು ಎಷ್ಟೇ ಕಷ್ಟ ಕೇಳ್ಕೊಂಡು ನಾವು ಪೂಜೆಗೆ ಆಗುತ್ತೆ. ಒಂದೊಂದು ಗ್ರಹದ ಪೂಜೆ ಗೋವಿಂದ ಇಟ್ಬಿಟ್ಟು ಅಣ್ಣವರು ಎಲ್ಲ ಮೇಲೆ ಬೆಡ್ಶೀಟು ದಿಂಗು ಮಡಗವ್ರೆ, ಫ್ಯಾನ್ ಹಾಕವ್ರೆ. ನಿಮ್ಗೆ ಏನು ಬೇಕಾದ್ರೂ ನಿಂತು ಬಿಡಿ, ಆಚೆ ಬೇಡ. ಇದೊಂದು ದಿವಸ ಸುಮ್ಮನೆ ಕೂತ್ಕೊಳ್ಳಿ. ಯಾವ ಪಂಡಿತ ಅಂತವರನ್ನ ಆ ಪರಮಾತ್ಮ ಶಾಪ ಕೊಡ್ತಾ ಇದ್ದಾನೆ. ಎಲ್ಲವ ಭ್ರಷ್ಟ, 7 ವರ್ಷ ನಿನ್ನ ಪತಿ, ನಿನ್ನ ಮಕ್ಕಳು, ನಿನ್ನ ಐಶ್ವರ್ಯ ನಷ್ಟ. ಹೊತ್ಕೊಂಡು ಭಕ್ತಂತ ಬ್ರಾಹ್ಮಣರಿಗೆ ಆಯಾಸವಾಯಿತು. ಉರಿ ಬಿಸಿಲು ಬಡ 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 ಬಡನ್ನು ಬಡಿತಾರೆ. ಆ ಗಂಡನವರನ್ನಾಗಿಲ್ಲ ದುಪ್ಪದಿಂದ ಬ್ರಾಹ್ಮಣ ಹಾ ಪರಮಾತ್ಮ ತಾಯಿ ಭಾಗವಾದರು. ಎಲ್ಲವೂ ಭೂದೇವಿಯ ಪಾಲಾಯಿತು. ಈಗ ಪಂಡಿತರು ನಿಮ್ಮಲ್ಲಿ ಇದೆಯದೆ ಅಂತಾರೆ, ನಿಮ್ಮೊಂದಿದೆಯದೆ ಅಂತಾರೆ. ಇದೇ ಕಾರಣ ಅವರವರ ಹಿರಿಯರು ಮಾಡಿದಂತ ಮನೆಯಲ್ಲಿರ್ತವೆ. ಮಡಿಕೆ ಕುಡಿಕೆ ಇದೆಲ್ಲ ಈಗ ಆಸಕ್ತರು ಬಿಟ್ಟು ನಿಮ್ ಕೊಡ್ತಾರೆ ತಪ್ಪು. ಈ ಬ್ರಾಹ್ಮಣ ಅಂತ ನೋಡ್ತಾ ಇದ್ದಾನೆ. ಆ ಮಾರ್ಗ ಹಾಗೆ ಇದೆ. ಏನಾಯಿತು? ಓಹೋ, ಪರಮಾತ್ಮ ಶಾಪ ಮಾಯವಾಗಿದೆ ಎಂಬುದಕ್ಕೆ ಪುನಃ ಓಡೋಡಿ ಬಂದ ಪ್ರಭುಗಳಿಗೆ ಜಯವಾಗಲೇ ಇದ್ರು. ಈಗ ಕೊಟ್ಟಿದ್ದೀನಿ, ಈಗಾಗಲೇ ಬಂದ. ಕೆಲವರು ಬ್ರಾಹ್ಮಣರು ವ್ಯತ್ಯಾಸ ಇರ್ತಾರೆ. ಅವರೆಲ್ಲ ಮಾಡಕ್ ಹೋಗಿ ನಮ್ಮನ್ನು ಅಂಗಡಿ ಹೆಚ್ಚು ಕಾಯ್ಕೊಟ್ರ ಹೋಗಿದ್ದು ದುರಸೆ ಕಂಡ ಏನು ಮಾಡಕ್ಕಾಗಲ್ಲ ಅಂದಾಗ, ಸ್ವಾಮಿ ನೀವು ಕೊಟ್ಟಂತ ಸಕಲ ವಸ್ತುಗಳು ಮಾಯವಾಯಿತು ಅಂದ್ರು. ಇರಲಿ, ಇನ್ನೊಂದು ಸಾರಿ ನೋಡ್ಬೇಕು. ಹೀಗಾಗಿ ಕುಂಬಳಕಾಯನ್ನು ತರಿಸಿ, ತಿರುಳನ್ನು ತೆಗೆಸಿ, ಮುತ್ತು ರತ್ನ ಚಿನ್ನ ಬೆಳ್ಳಿಯನ್ನು ತುಂಬಿ ಕೊಟ್ಬಿಡಪ್ಪ. ಯಾರಿಗೆ? ಈಗ ಇವರೇನ್ ಮಾಡ್ಬೇಕು ಗೊತ್ತಾ? ಕುಂಬಳಕಾಯಲು ಗಂಧಾಗಿದೆ ಎಲ್ಲ ಕಲ್ಬಿಟ್ಟು ಚೆನ್ನಾಗಿ ನಮ್ಮ ರಾಜರು 1 kg ಚಿನ್ನ, 1 kg ಬೆಳ್ಳಿ ನಾನು ತುಂಬ್ಕೊಂತೀನಿ. ನಿಮ್ಗೆ ಯಾಕೆ ನಾವದು ಅಷ್ಟ ಇದನ್ನ ಆಯ್ಕೊಳ್ಳೋಣ. ಕೊಳಗೆ ಕೈಗೆ ಎಲ್ಲ ಹೊರನೆಲ್ಲ ಕರ್ಕೊಂಡಿದ್ದೀನಿ. ಹೊರಗೆ ಇವೆಲ್ಲ ಮಾಡಿಸ್ಕೊತೀನಿ ನೋಡಿ. ನಿಮ್ಮ ಕೈ ಎಷ್ಟಾಗುತ್ತೆ ಅಷ್ಟು. ನೆನ್ನೆ ರಾತ್ರಿ ಇಲ್ಲೇ ಮಾಡಿದ್ರು. ಅವ್ರು 4 kg ಕೊಟ್ಟರು. ಅದ್ರ ಬೇಸ್ಟ್ ಒಂದು 5 ಎತ್ಕೊಂಡ್ರು. ತಗೊಂಡು ಎತ್ಕೊಂಡ ನಾನು ಬಿಡ್ತೀನಿ ಒಂದೇ ಒಂದು. ಇನ್ನು ಆಯ್ಕೊಂಡು ರೋಡ್ ಬಂದ್ರೆ ಕಾಡು ಅಂತ ಮಡಗಿದ್ದೀನಿ. ನೀವು ನಾಳೆ ಏನು ಕೊಡ್ತೀರಿ ನೋಡೋಣ, ಆಯ್ತಾ? ಆ ಕುಂಬಳಕಾಯನ್ನು ಕೊಟ್ಟಿದ್ದಾರೆ ಪರಮಾತ್ಮ. ಈ ಕುಂಬಳಕಾಯನ್ನು ನನಗೆ ದೊರಕಿಸು, ಮಕ್ಕಳು ಮಡದಿ ಉಪವಾಸ ಕೊಡ್ತಾ ಇದ್ದಾರೆ ಅಂತೇಳಿ ಹಿರಿದೇವರು ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದಾನೆ. ಬರುವಾಗ ಎಲ್ಲವೋ ಬ್ರಾಹ್ಮಣ ಇದು ಬ್ರಾಹ್ಮಣರಿಗೆ ಮಂಕು ಬುದ್ಧಿ ಬುದ್ಧಿ ಚಂಚಲವಾಯಿತು. ಪೇಟೆ ಬೀದಿಗೆ ಬಂದು ವರ್ತಕರ ಅಂಗಡಿ ಮುಂದೆ ಈ ಕುಂಬಳಕಾಯನ್ನು ಮಾಡ್ತಾ ಇದ್ದೇನೆ, ಕೊಳ್ಳಿ ಎಂಬುದಾಗಿ ಆ ಕುಂಬಳಕಾಯನ್ನು ಮಾಡ್ತಾ ಇದ್ದಾರೆ. ಅವರು ಒಪ್ಪತ್ತವಾಗುವಷ್ಟು ದವಸವನ್ನು ಕೊಟ್ಟರು. ಬ್ರಾಹ್ಮಣ ಒಳ್ಳೆ ತಲೆಗೆ ಬಂದು
ತಾನು ಅವನೇ ಊಟ ಮಾಡ್ಬಿಟ್ಟ. ಮಕ್ಕಳು ಜ್ಞಾಪಕ ಇಲ್ಲ, ಮಡದಿ ಜ್ಞಾಪಕ ಇಲ್ಲ, ಶನಿದೇವರ ಮಾಯೆ. ಆಗ ಅರಣ್ಯದಲ್ಲಿ ಒಂದು ಪಾಳು ಚಾವಡಿಯಲ್ಲಿ ಮಲಗಿಬಿಟ್ಟ. ಬ್ರಾಹ್ಮಣ ಮಲಿಕೋದು. ಇತ್ತೇನಾಗಿದೆ, ಯಾವ ಸೂರ್ಯ ಉದಯವಾಗೋಣ ಅಂದು ದಿನ ಬೆಳಗಿನ ಜಾವ 4:30 5 ಗಂಟೆಯೊಳಗೆ ಬ್ರಾಹ್ಮಿ ಲಗ್ನ. ಯಾರು ಮಾಡ್ಬೇಕಾದ್ರು ಸ್ನಾನ ಸಂಧ್ಯಾಗೆ ಮಾಡಿ ಆ ಶುಭೋದಯದಲ್ಲಿ ಸ್ನಾನ ಮಾಡಿ ದಿವಿಗೆ ಹೆಚ್ಚಿನ ಹೊರಗೆ ಹೋದ್ರೆ ಅದು ದಿವಸ ಕೆಲಸ ಶುಭವಾಗುತ್ತೆ. ಆದ್ದರಿಂದ ಶುಭ ಲಗ್ನದಲ್ಲಿ ತಂದೆ ತಾಯಿ ಬಂಧು ಅಕ್ಕ ಬಂಧುಗಳು ಅಳಿಯಂದಿರು ಬೀಗರನ್ನು ಕರೆಸಿ ಪುರೋಹಿತನ ಕರೆಸಿ ವೈಶ್ಯರಾಯರು ಸತ್ಯನಾರಾಯಣ ಪೂಜನ ಮಾಡ್ತಾ ಇದ್ದಾರೆ. ಪುರೋಹಿತರ ಆಶೀರ್ವಾದ ಎಲ್ಲರ ಆರತಿ ಕೀರ್ತಿಗಳು ಬೆಳಗಿ ಸಾಷ್ಟಾಂಗ ಮಾಡುವಾಗ ಐಟಂದ ಕುಂಬಳಕಾಯಿ ಪಟ ಪಟನೆ ಹೊಡೆದು ಚೂರು ಚೂರು ಯಾವ ಕುಂಬಳಕಾಯಿಯನ್ನು ಚೂರು ನೋಡಿದಾಗ ಚಿನ್ನ ಬೆಳ್ಳಿ ಮುತ್ತು ರತ್ನ ಮನೆಯೆಲ್ಲವೂ ತಾಂಡವಾಡ. ಆ ಎಲ್ಲವನ್ನು ಸಹ ಶೇಖರಣೆ ಮಾಡಿ ಶುದ್ಧವಾದ ಹೊಸ ತಾಮ್ರದ ಬಿಂದಿಗೆಯನ್ನು ತಂದು ಅವರಿಗೆ ಬಿಟ್ಟು ಮುಚ್ಚಳವನ್ನು ಹಾಕಿ ಸಗಣಿಯನ್ನಿಟ್ಟು 5 ಮುಖಗಳು ದೇವಿಗೆಯನ್ನು ಇಟ್ಟು ಹಾಕಿ ಮಹಾಲಕ್ಷ್ಮಿ ಧನಲಕ್ಷ್ಮಿಯಾಗು ಸಂತಾನಲಕ್ಷ್ಮಿಯಾಗು ದಾರಿಲಕ್ಷ್ಮಿ ದೂರವಾಗನೆಂಬುದಾಗಿ ಪೂಜೆ ಮಾಡ್ತಾ ಇದ್ದಾರೆ. ಈ ಗೃಹದಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಬಳಗದವರು ಶುಭವಾಗನೆಂಬುದಾಗಿ ಶನಿಮಾತ್ಮನ ಆಶೀರ್ವಾದದಿಂದ ಮಹಾಜ್ಯೋತಿ ಗಂಗಾಭವಾನಿ ದಾರಿದ್ರ್ಯ ದೋಷ ನಿವಾರಣೆಯಾಗಿ ಅಷ್ಟಕಮಲದಿಂದ ಮಹಾಲಕ್ಷ್ಮಿ ಯೋಗವನ್ನುವುದಾಗಿ ಆ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾರೆ. ನೀನು ದೊಡ್ಡವ ಬರೀ ನೀನು ಬಾ ಅವಕ್ಕನ್ನು ಕರೀತಿ ನೋಡಿ ಕಳಸಕ್ಕೆ ಅಷ್ಟಂಗ ಹಾಕ್ಬೇಕು. ನಿಮ್ಮ ಪೂಜೆ ಮಾಡಿ ಇರೋಂಗಿಲ್ಲ. ಗಂಡಸರಿಗೆ ಬಾಳೆಹಣ್ಣು ಕೊಟ್ಬಿಡು, ಹೆಣ್ಮಕ್ಳಿಗೆಲ್ಲ ಅರಿಶಿನ ಕುಂಕುಮ ಒಂದೊಂದು ಬಾಳೆಹಣ್ಣು ಕೊಡ್ಬೇಕು. ಬನ್ನಿ ಬಾಗಿಲು ಲಕ್ಷ್ಮೀ ಪೂಜೆ ಮಾಡಿ ಇಬ್ಬರು ಬೆಲ್ಲ ಕೊಟ್ಬಿಡಿ ಒಂಚೂರು, ಇಲ್ಲಾದ್ರೂ ಒಂಚೂರು ಸಕ್ಕರೆ ಒಂದಿಡಿ ಹಾಕ್ಬಿಡಿ ಬಾಳೆ ಕೊಡಿ ಅಷ್ಟೊಂದು ಸಾಕು. ನಮಸ್ತೆ ಸ್ತು ಮಹಾಮಾಯೆ ಶ್ರೀ ಪೀಠೆ ಸುರಪೂಜಿತೆ ಶಂಕರಚಕ್ರಧರಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಆತ್ಮರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಾತ್ಮ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಉದ್ಗಡಿತು ಶ್ರೀಲಕ್ಷ್ಮೀ ಕಮಲಾಲಯ ವಸುಮತಿ ರಾಮ ಜಗದ್ರಕ್ಷಿಣೆ ಕಲ್ಯಾಣಿ ಸಕಲೇಶ್ವರಿ ಹರಿಸತಿ ಭಾಗ್ಯಾನುಸಂಧಾಯಿನಿ ಶೋಭಾಂಗಿ ಮಲಿನಿ ಮನುಷ್ಯನಿ ಭಗವತಿ ಪುರಾಣ ಪುರುಷ ಸ್ಕೂಲ್ಯ ಸದಾ ಮಂಗಳಂ. ಒಂದು ಅವೇ ಸಾಕು, ಅವೆರಡು ಕಟ್ಕಂಡಿದೆ ಸರ್. ಹೆಚ್ಚಿಗೆ ಹಚ್ಚಬೇಡಿ. ಡಾಕ್ಟ್ರು ಕರ್ಕಂಡಿ ಹೋಗಿ ಕುಡಿಬೇಡಿ, ಕರ್ಪೂರ ಹಚ್ಚಬೇಡಿ ಅಂತಾರೆ. ನಮ್ಗೆಲ್ಲ
ಮರಿಗಳ ವಿದ್ಯೆಗೆ ಕೆಲಸ ಊಟ ಮಾಡೋದು ನೋಡಿದ್ರೆ ಚೆನ್ನಾಗಿತ್ತಲ್ಲ ಅಂತ ರುಚಿಯಾಗದ ತಗೊಂಡು ನಮ್ಗೆ ಆಡಿಸ್ತಾರೆ. ಇವತ್ತು ಕಾಲ 10 ದಿನ ಇನ್ನು 5 ದಿನ 7 ವರ್ಷಗಳ ಕಾಲ ಚಿರಂಜೀವರು ನನ್ನನ್ನು ಬಿಡುವುದಿಲ್ಲ. ನಾನು ಪ್ರಭುವಿಗೆ ಸೂಚನೆ ಕೊಡುತ್ತೇನೆ ಎಂಬುದಾಗಿ ಓಡಿ ಬಂತು. ಪ್ರಭುಗಳಿಗೆ ಜಯವಾಗಲಿ ಎಂದು ಆ ವಿಕ್ರಮರಾಜರು ಸಿಂಹಾಸನದಿಂದ ಇಳಿದು ಬಂದು, ಸ್ವಾಮಿ ಬ್ರಾಹ್ಮಣರೇ, ಏಕೆ ಇಷ್ಟು ನಿಮಗೆ ದಿನೇ ದಿನೇ ದರ್ಶನ ಪ್ರಾಪ್ತಿಯಾಗಿದ್ದಾಗ ಸ್ವಾಮಿ ಅಷ್ಟಮದ ಕವಿತನಾಗಿ ನಾನಾದರೂ ಶರೀರಿಯವರ ಕಥಾಶ್ರವಣವನ್ನು ನಿಲ್ಲಿಸಿ ಪ್ರಸಾದವನ್ನು ಊಟ ಮಾಡುತ್ತಿದ್ದ ಕಾರಣ ನನ್ನ ಮಡದಿ ಮಕ್ಕಳು ಜ್ಞಾಪಕದಲ್ಲಿಲ್ಲ. ಎಷ್ಟೇ ಹಣ ಬಂದು ಎಷ್ಟೇ ಪುಡಿ ಪಲ್ಯ ಅನ್ನ ಊಟ ಮಾಡಲು ಆರೋಗ್ಯವಿಲ್ಲ, ಅನಾರೋಗ್ಯವಾಗಿದೆ. ಇದು ನನ್ನ ತಪ್ಪಲ್ಲ. ಹಾಗಾದರೆ ಶರೀರಿಯವರನ್ನ ಕರೆಯಿಸಿ ನಿಮಗೆ ಬಂದ ಕಷ್ಟವನ್ನು ಪರಿಹಾರ ಮಾಡುತ್ತೇನೆ. ಸ್ವಾಮಿ ಅವರು ಬರುವುದಿಲ್ಲ, ಭಕ್ತಹೀನನಾಗಿದ್ದೇನೆ. ಅವರ ಕರ್ತವನ್ನು ನಮ್ಮ ತಂದೆಯ ಸಮೀಪದಲ್ಲಿ ಕುಟುಂಬದಲ್ಲಿ ನಾನು ಬಂದಿದ್ದೇನೆ, ರಚನೆ ಮಾಡಿದ್ದೆ. ಕೂರಿಕೊಂಡು ಫಲವನ್ನು ತರಿಸಿ ಸುವರ್ಣ ಪಾತ್ರೆ ಮರದ ಮಣ್ಣಿನ ಕುಡಿಕೆಯನ್ನು ತರಿಸಿ ಹಾಲನ್ನು ಸುರಿದು 3 ಕೊಳ್ಳು ತುಂಡುಳ ಫಲವನ್ನು ಇಟ್ಟು ತುಳಸಿ ದಳದಿಂದ ಕ್ಷೀರಧಾರೆ ಇಟ್ಟಿದ್ದಾರೆ ವಿಕ್ರಮರಾಜನ ಅಷ್ಟೇ. ಆಗ ಮಂತ್ರಿ ಇವರ ಮಡದಿ ಮಕ್ಕಳನ್ನು ಕರೆಯಿಸು, ಇವರಿಗೆ ಸುಂದರವಾದ ಮನೆ ನಿರ್ಮಾಣ ಮಾಡಿಬಿಡು. ಇವರು ಸ್ವಲ್ಪ ಕುಟುಂಬದವರಿಗೆ ಎಲ್ಲರಿಗೂ ಸಹ ಭೋಜನವನ್ನು ಮಾಡುವುದಕ್ಕೆ ಓರ್ವ ಬಟನನ್ನು ನಿಲ್ಲಿಸು. ಅಯ್ಯ ಬ್ರಾಹ್ಮಣ, ನಮ್ಮ ಸ್ತ್ರೀಯರಿಗೆ ಬೆಳಗ್ಗೆ ಜಾವ 4 ಗಂಟೆಯಿಂದ 6 ಗಂಟೆ ಒಳಗೆ ನೈವೇದ್ಯವಾಗಬೇಕು. ಆಗಲಿಸು. ಮಹಾಕಾಳಿಕ ದೇವಿಗೂ ನಡೆಸಬೇಕು. 12 ಗಂಟೆ ಅಭಿವೃದ್ಧಿ ಲಗ್ನದಲ್ಲಿ ಪುನಃ ಪೂಜೆ ನಡೆಸಬೇಕು. ಸಂಜೆ 6:30 6:40 ಗೋಧುಳ ಲಗ್ನದಲ್ಲಿ ಪೂಜೆ ಆಗಬೇಕು. ನಿನ್ನ ಕೆಲಸ ಆಗಲೇ ಸ್ವಾಮಿ ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ. ಅವರ 9 ಮಂದಿ ಮಕ್ಕಳು ಮಡದಿನ ಕರೆಸಿ ಸುಂದರವಾದ ಮನೆಯನ್ನು ಕೊಟ್ಟಿದ್ದಾರೆ ಬ್ರಾಹ್ಮಣರಿಗೆ. ಶ್ರೀಮಾತ್ಮನ ಶಾಪ ಏನಾಯಿತು? ಕ್ಷಣದಲ್ಲೇ ಮಾಯವಾಯಿತು. ಅದಕ್ಕೆ ನಾವು ನೀವು ಹೇಳೋದು, ವರ್ಷಕ್ಕೊಮ್ಮೆ ದಿನ ಬರದಿ ಮನೆಗೆ ಭಕ್ತಿಯಿಂದ ಕೇಳಿದ್ರೆ ನಮ್ಮ ಶಾಪ ನೋವು ತೊಂದರೆಗಳು ಪರಿಹಾರ ಆಗುತ್ತೆ ಅಂದಾಗ ಇದ್ದ ವಿಕ್ರಮನಿಗೆ ವಾಸವಾಯಿತು, ಬುದ್ಧಿ ಚಂಚಲವಾಯಿತು, ಸರ್ವ ಅಂಗಗಳು ಗಡಗಡ ನುಡಿಸ್ತಾ ಇದೆ. ಸ್ನೇಹಿತರು ಕಪ್ಪಕಾಣಿ ಕೊಡುತ್ತಾ ರಾಜಾದಿರಾಜರು ಶತ್ರುಗಳಾಗಿದ್ದಾರೆ. ದಾರಿದ್ರ್ಯ ಪ್ರಾಪ್ತಿಯಾಗಿದೆ ಮನೆಯಲ್ಲಿ. ವಿಕ್ರಮ ಮಂತ್ರಿ ಪ್ರಭುಗಳು ನೋಡಿದರು. ವಿಕ್ರಮರಾಜರು ಮಂತ್ರಿ, ಏನಾಶ್ಚರ್ಯ ಸ್ವಾಮಿ,
ಹೇಳಿದಾಗ ಸಿಂಹಾಸನ ಇಳಿದು ಬಂದು ಮಂಡಿಗಾಲೂರಿ ಕರ ಜೋಡಿಸಿ ಸಿರಬಾಗಿಸಿ ಅಯ್ಯ ಭೂಸುರೋತ್ತಮರೇ ನಮೋ ನಮಃ ಎಂಬುದಾಗಿ ವಂದಿಸಿ ಆ ಗ್ರಹಗಳ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಸೂರ್ಯದೇವರ ಪೂಜಾ ವಿಧಾನ ಅವರು ಕೊಡುವ ಫಲ ಉದ್ಯೋಗವನ್ನು ಹೇಳ್ತಾ ಇದ್ದಾರೆ. ಆ ಅರಮನೆಯಲ್ಲಿ ಈ ಗೃಹದಲ್ಲಿಯೂ ಸಹ ಮನಸ್ಸಿಗೆ ಧೈರ್ಯವನ್ನು ಕೊಡುವರು, ಅಧಿಕ ಧನಲಾಭವನ್ನು ಕೊಡುವರು, ಶಾಖೋತ್ಪತ್ತಿಯಿಂದ ಶುಭವನ್ನು ಕೊಡುವರು. ಇವರಿಗೆ ಗೋಧಿ ಧಾನ್ಯವನ್ನು ಪೂರ್ವ ದಿಕ್ಕಿನಲ್ಲಿಟ್ಟು ಆ ಗೋಧುಮ ಬೆಲ್ಲವನ್ನು ಇಟ್ಟು ಹಾಗೆ ಅದಕ್ಕೆ ಒಂದು 2 ಕೆಜಿ ತೊಗರಿ ಬೇಳೆ ಇಟ್ಬಿಟ್ಟು 1 ಕೆಜಿ
ನಾಟಿ ತುಪ್ಪವನ್ನು ಮಾಡಿಬಿಟ್ಟು ಕೆಂಪು ತಾವರೆ ರೇಷ್ಮೆ ವಸ್ತ್ರವನ್ನು ಇಟ್ಟು ಬಿಳಿ ಎಕ್ಕದ ಪತ್ರೆಯನ್ನು ಧರಿಸಿ ಓಂ ನಮೋ ಸೂರ್ಯಾಯ ಎಂಬುದಾಗಿ ಪೂಜೆ ಮಾಡಿದರೆ ಭವರೋಗ ವೈದ್ಯ ತೇಜಸ್ಸನ್ನು ಕೊಡುತ್ತಾರೆ. ಸ್ತ್ರೀ ಪುರುಷರು ಕಂದಮಗಳು ಪ್ರಾಣಿಗಳು ನಮ್ಮ ಉದ್ಯೋಗಗಳಿಗೆ ಅಧಿಕ ಧನಲಾಭವನ್ನು ಕೊಡ್ತಾರೆ, ಆರೋಗ್ಯವನ್ನು ಕೊಡ್ತಾರೆ. ಇವರೇ ಶ್ರೇಷ್ಠನೆಂಬುದಾಗಿ ಹೇಳೋಣ. ಪ್ರಭುಗಳು ಸಂತೋಷಪಟ್ಟು ಆ ಸೂರ್ಯದೇವರ ಪೂಜೆ ನಡೆಯುವುದಾಗಿ ಪಂಡಿತೋತ್ತಮ ಡಗುಳಿ ಪೂಜೆ ಮಾಡ್ತಾ ಇದ್ದಾರೆ. ಈ ಗೃಹದಲ್ಲಿ ಸತಿಪತಿಗಳು ಭಕ್ತಿಯಿಂದ ಆ ಪರಮಾತ್ಮ ಸೂರ್ಯದೇವ ಸರ್ವರಿಗೂ ಶುಭವಾಗುವುದಾಗಿ ಆ ಸೂರ್ಯನ ಪೂಜೆ ಅಪ್ಪ ನೀವು ತೀರ್ಥ ಅವ್ರು ಹಿಂದೆ ಇಲ್ವಾ? ಇಲ್ಲ ಅರ್ಥ ಬನ್ನಿ ನೀವು ತೀರ್ಥ ಇರುತ್ತೆ ಇಲ್ಲ ನೀವು ಸೂರ್ಯನ ಅಷ್ಟು ತಗೋ ಅಲ್ಲ ಅಷ್ಟಾಗಿ ಮಾತು ತೀರ್ಥ ಉದ್ಯೋಗದ ಸ್ನಾನ ಒಂದು ಸರಿ ಅಷ್ಟೇ ಇಷ್ಟಕ್ಕೆ ಮಾತ್ರ ನೀನು ಹೂವು ಹಾಕ್ಸೈತೆ ಹಾಕ ಇದು ಬಿಡು ತಟ್ಟೆ ಕೊಡಕ್ಕೆ ನೈತೆ ತಟ್ಟೆಗೆ ಹಾಕುವ ಹುಡುಗಿ ಈಗ ಮಾಡ್ತಿದ್ದೀನವ ಹಾಕಕ್ಕೆ ಹೂವನ್ನು ಹೂವು ಹಾಕ್ಸೋದು ಇಬ್ಬರು ಒಂದು ಬೆಳೆದು ಒಬ್ಬರು ಕಾಯಿ ಕೂಡ ಬನ್ನಿ ಇದು ಸಫಾರಿ ರೋಡಲ್ಲಿ ಅವ್ರನ್ನ ಕೇಳಿದ್ರೆ ಈಗ ಓಂ ನಮೋ ಸೂರ್ಯಾಯ ನಮಃ. ಶ್ರೀಮದ್ ರಮಾರಮಣ ಗೋವಿಂದ ಎರಡನೇ ಗ್ರಹವಾದ ಚಂದ್ರದೇವನ ವಿಚಾರವನ್ನು ಹೇಳುತ್ತೇವೆ. ಪೂಜಾ ವಿಧಾನವನ್ನು ಭಕ್ತಿಯಿಂದ ಕೇಳುವರಾಗಿ
ಪೂರ್ಣಚಂದ್ರ ಋತುಚಂದ್ರ ಮಹಾಲಕ್ಷ್ಮಿಯ ಸಹೋದರಿಯರಿ ಮನೆಗೆ ಅಷ್ಟಲಕ್ಷ್ಮಿಯರು ಮಹಾಲಕ್ಷ್ಮಿ ಯೋಗ ಬರುವುದು. ಶಶಿಲಲಾಟ ವೃಗಪ್ರಿಯ ಈಶ್ವರನ ಕಟ್ಟಲಿದ್ದ ಸರ್ಪಬಾಧೆ ಜಲಬಾಧೆ ಭಾಗೀರಥಿ ಗಂಗಾಭವನಿಯಿಂದ ಅರ್ಧದೇವಿ ಅಷ್ಟಲಕ್ಷ್ಮಿಯಿಂದ ಶುಭವಾಗುವುದು. ವೃಕ್ಷಗಳಿಗೆ ಪೈರುಗಳಿಗೆ ಪ್ರಾಣಿಗಳಿಗೆ ಜೀವ ಜಂತುಗಳಿಗೆ ಇಬ್ಬಣಿಯನ್ನಿಟ್ಟು ಶಾಂತಿಯನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಇವರೇ ಶ್ರೇಷ್ಠ ಎಂಬುದಾಗಿ ಹೇಳೋಣ. ಅಂತೊಬ್ಬ ಸೂರ್ಯ ವಿಚಾರ ಕೇಳಿ ಬಹಳ ಸಂತೋಷವಾಗಿದೆ ಎಂಬುದಾಗಿ ಪ್ರಭು ಪೂಜೆ ಮಾಡೋಣ. ಈ ಸರಸ್ವತಿಗಳು ಪೂಜೆ ಮಾಡ್ತಾರೆ. ಭಕ್ತಕ್ಕೆ ಗೊತ್ತಾ ಗೊತ್ತಾ ತೀರ್ಥ ಮುದ್ದು ಆಯ್ತು ಓಯ್ ಅಕ್ಷತೆ ಮಾಡ್ಬೋದು. ಈ ಊರ್ಗಡೆ ಎತ್ಕೊಳ್ಳಿ. ಊರ್ಗಡೆ ಬೆಳಗಿದ ಮೇಲೆ ಬಾಳೆಹಣ್ಣು ತಟ್ಕೊಂಡು ಕಾಯ್ತದೆ. ಬೇರೆ ಎರಡು ಹಚ್ಚಿ ಹೊರವೇ ಎರಡು ಹಚ್ಚಿದ್ದೆ. ಸುಗಂಧಂ ಸುಮನೋಹರಂ ಬೆಳಿಗ್ಗೆ ಅದಕ್ಕೆ ಬೆಳಿ ನವಗ್ರಹ ಬೆಳಿಗ್ಗೆ ಅಕ್ಕಟ್ಟು ಬೆಳಿಗ್ಗೆ 8 ಗಂಟೆ ಮಲಿಕೊಂಡು ರೂಢೆ ಇರ್ತವೆ. 50 ಬಾಳೆಹಣ್ಣು ಸತ್ಬಿಡಬೇಕು. ಕೂಗಿ ಫಲಂ ನಿವೇದಯಾಮಿ ಪಂಚಫಲಂ ನಿವೇದಯಾಮಿ. ಈಗ ಚಾನಲ್ ಕೊಟ್ರ ಚಾಕ್ಲೇಟ್ ಎಲ್ಲಿತ್ತು? ಓಂ ನಮೋ ತಾಯಿ ತಿರುಗಮ್ಮ ಚಂದ್ರಶೇಖರ ಎರಡು ಭಕ್ತಿಯಿಂದ ಹಾಕಿ ಒಂದಿಷ್ಟು ಚಿತ್ರಕಾಸು ತುಂಬಿಕೊಂಡು ಹಾಕಿ ಬರೀ ಹೂವು ಹಾಕ್ಬೇಡಿ. ತರ ಕೇಳ್ತಾ ಇದ್ದೀನಿ ಈಗ ಮಹಾಪ್ರಭು ಯಾವ ಮೂರನೇಕರ ಅಂಗಾರಕ ಮಂಗಳ ಕುದ ಎಂಬುದಾಗಿ ಇವರ ಮಹಿಮೆ ನೀಡುತ್ತೇವೆ. ಭಕ್ತಿಯಿಂದಲಾಗಿ
Thank you.